ಇಳಿತಾ ಇದ್ದಾರೆ ಗಂಡ ಹೆಂಡತಿ ಇಬ್ರು. ಫುಲ್ ಸ್ನಾನ. ಈ ತರ ಚಿಕ್ಕ ಚಿಕ್ಕ ರೋಡಲ್ಲಿ ನುಗ್ಕೊಂಡು ಇನ್ನೇನೋ ಗಂಗಾ ಆರತಿ ಸ್ಟಾರ್ಟ್ ಆಗಲಿದೆ. ಫಸ್ಟ್ ಟೈಮ್ ಮುತ್ತಣ್ಣ ಅವರು ಏರ್ಪೋರ್ಟ್ ಒಳಗಡೆ ಬಂದಿರೋದು. ಹೆಂಗ ಅನ್ಸ್ತೈತಣ್ಣ? ಚೆನ್ನಾಗೈತೆ, ಸೂಪರ್. ನಾವೆಲ್ಲ ಒಳಗಡೆ ಬಂದ್ವಿ. ಇವಾಗ ಮದರಣ್ಣ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನೇನು ಬರಲಿದ್ದಾರೆ. ಸರ್ ಎಷ್ಟನೇ ಸಲ ನೀವು ಒಳಗಡೆ? ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಇನ್ ಎ ಫ್ಲೈಟ್. ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಫುಲ್ ಎಕ್ಸೈಟೆಡ್. ಖುಷಿ. ನಾನು ಮುತ್ತಣ್ಣ ಇಬ್ರು ಇದ್ದೀವಿ. ಹೌದು, ನಾವು ನೀವೆಲ್ಲ ಆಗ್ಲೇ ಸೀನಿಯರ್ಸ್. ಹೋಗ್ತಾ ಇದೀವಿ ಇವಾಗ. ಇಂಟರ್ನ್ಯಾಷನಲ್ ಕಳಿಸಿದ್ದೀವಿ. ಹೌದು, ಡೊಮೆಸ್ಟಿಕ್ ಅಲ್ಲಿ ಹೋಗ್ತಾ ಇದೀವಿ. ಮುಂದಿನ ಇಂಟರ್ನ್ಯಾಷನಲ್ ಹೋಗೋ ಕಾಲ ಬರುತ್ತೆ, ಬಂದೇ ಬರುತ್ತೆ ಆದಷ್ಟು ಬೇಗ. ಮುತ್ತಣ್ಣನ್ ಬ್ಯಾಗ್ ನೋಡಿ, ಹೊಸದು ಆಗ್ಲೇ ಹಾಕಬಿಟ್ಟವ್ರೆ. ಮುತ್ತಣ್ಣನ್ ಔಟ್ಫಿಟ್ ಇವತ್ತು. ನೈಸ್ ನೈಸ್ ನೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇವತ್ತು ಅಷ್ಟು ದಿನದಿಂದ ಹೇಳ್ತಿದ್ದದ್ದು ಏನಂದರೆ, ನಾವು 5 ಜನ ಎಲ್ಲೋ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ, ಸೊ ವಯಸ್ಸಾದ್ಮೇಲೆ ಹೋಗ್ಬೇಕಾಗಿರೋ ಜಾಗಕ್ಕೆ ನಾವು ಇವಾಗಲೇ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂದರೆ, ಫಸ್ಟು ವಾರಣಾಸಿ, ಆಮೇಲೆ ಕಾಶಿ, ಆಮೇಲೆ ಅಯೋಧ್ಯ. ಸೊ ಇವಾಗಲೇ ನಾವು ತೀರ್ಥಯಾತ್ರೆ ಮಾಡ್ತಾ ಇದ್ದೀವಿ. ಕಂಗ್ರಾಚುಲೇಷನ್. ಸೊ ಟ್ರಿಪ್ಪು ಅದೆಲ್ಲ ಇದ್ದಿದ್ದೆ ಅಲ್ವಾ ನಾರ್ಮಲ್ ಆಗಿ, ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದು ಇವಾಗ ಟೆಂಪಲ್ ರನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು 5 ಜನ. ಹಲೋ, ಮದುವೆಯಲ್ಲಿ ಮದನ್ ಗಡಿ ಯೂಟ್ಯೂಬ್ ಚಾನಲ್. ಅಲ್ಲಿ ಮಧ್ಯದಲ್ಲಿ ಕೂತಿದ್ರು. ಇದು ವೇಕೆಂಟ್ ಸೀಟ್ ಇತ್ತು ಅಂತ ಎಲ್ಲಿ ಗೊತ್ತಾಗ್ಸ್ಕೊಂಡಿದ್ವಿ. ಮುತ್ತಣ್ಣನ ಕುತ್ಕೊಂಡು ಇಡೀ ಬೆಂಗಳೂರನ್ನ ನೋಡ್ಲಿ. ಬೆಂಗಳೂರಲ್ಲ, ಹಿಂಗೆ ನೋಡ್ಬಿಡ್ಬೇಕು. ಮಲ್ಗಲ್ಲ, ಮೊಬೈಲ್ ನೋಡಲ್ಲ. ಗ್ಯಾಲರಿ ನೋಡು. 1000 ಪ್ಲಸ್ 10 ನಿಮಿಷ ಆದ್ಮೇಲೆ ನಿನ್ಗೇನು ಕಾಣಲ್ಲ, ಬರೀ ಮೋಡ ಕ್ಲೌಡ್. ಮೋಡನೇ ಸಾಕು ನಂಗೆ. ಮೋಡ ಕವಿದ ವಾತಾವರಣ ನೋಡಿರಿ. ಸೊ ನಾವು ಲ್ಯಾಂಡ್ ಆಗಿದ ತಕ್ಷಣ ಹಂಗೆ ಬಸ್ಸಲ್ಲಿ ಜಂಪ್ ಹೊಡೆದಿದ್ದೀವಿ. ಇನ್ನೊಂದು ಜೋಕ್ಸ್ ಏನಂದ್ರೆ, ತಕ್ಷಣ ಮುತ್ತಣ್ಣ ಸ್ಟೋರಿ ಆಗ್ತದೆ. ನೀನೇ ಹಾಕಿರೋದು, ನೀನೇ ಈ ಸಾಂಗ್ ಹಾಕಿರೋದು. ಮುತ್ತಣ್ಣ ಕುಣಿತಿರೋದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾಂಗ್ ಮಣ್ಣ ಹಾಕಿದ್ರು, ಅದಕ್ಕೆ ಮ್ಯಾಚ್ ಆಗತ್ತವ್ರೆ ಜಿಫ್ ನಾನು ಹಾಕಿದ್ದೀನಿ. ಒಪ್ಕೊಂಡ್ಲಲ್ಲ. ಅವ್ರು ಗ್ಯಾಲರಿ ತೋರ್ಸು. ಇಲ್ಲಿ ಫ್ಲೈಟ್ ಅಲ್ಲಿ ಏನ್ ಮಾಡಿರೋದಂದ್ರೆ ಇದೆ. ಏನದು? ಇಲ್ಲಿ ತನಕ ಹೋಗೋಷ್ಟ್ರಲ್ಲಿ ಏನ್ ಮಾಡ್ತೀವಿ? ಬೇಡವಾ ಕಂಟೆಂಟ್ ವಿಡಿಯೋಸ್ ಎಲ್ಲ? ಆಮೇಲೆ ಮುತ್ತಣ್ಣ ಕೊಡಿ ಅಂತ ಬೇಡ್ತೀರಾ? ಯಾರು ಮೊಬೈಲ್ ಘಾಟ್ ಹೇಳ್ತಾರೆ ಸರ್. ಟೋಟಲಿ 84 ಘಾಟ್ ಇವಾಗ ಇದೆ. ಸೊ ಅಲ್ಲಿ ಹೋಗಿ ವೆಲ್ಕಮ್ ಟು ಓಪನ್ ಸಿಸ್ಟಮ್ ಇದೆ. ಗೋಡೆ ಬೇಡ, ಇದು ಬೇಡ, ಏನು ಬೇಡ ನನಗೆ. ರೈಸ್ ಐಟಮ್ ಬೇಕು.
ಪುರಿ. ಈಗ ನಾವು ರೂಮ್ಗೆ ಚೆಕ್ ಇನ್ ಆದ್ವಿ. ಟೋಟಲ್ 3 ರೂಮ್ಸ್ ತಗೊಂಡಿದ್ದೀವಿ. 3 ಶೇರಿಂಗ್ ಇಲ್ಲ. ಸೊ ಹಾಗಾಗಿ ಫಸ್ಟ್ ರೂಮ್ ಇದು ಸ್ಪರ್ಧಾ. ವಾಶ್ರೂಮ್ ನಾನೇ ನೋಡಿಲ್ಲ. ಓಕೆ, ಸಿಂಪಲ್ ಆಗಿ ಕ್ಯೂಟ್ ಆಗಿ ಚೆನ್ನಾಗಿದೆ. ದಿಸ್ ಇಸ್ mirror. This is mop. Shri. And the bed. And sofa. And chair. Oh. Ja. Hello, Vena. So, our room okay. Hoಗ್ತೇನೆ ಬನ್ನಿ. ಬೇಗ ಬನ್ನಿ. ಬೇಗ. ಓಡ್ಬೇಕು ಕ್ಯಾಮೆರಾ. ಯಾರಿಲ್ಲ ಅನ್ಸುತ್ತೆ. ಯಾರಿಲ್ಲ ಖಾಲಿ. ಇದೊಂದು ರೂಮ್ ಸೇಮ್ ಹಾಗೆ ಇದೆ. ಆಗಲೇ ಹಾಕಿಕೊಂಡವ್ರೆ, ನಮಗೆ ಕಾಣಿಸಿಲ್ಲ. ಹಲೋ, ಆಗಲೇ ಲಾಕು. ಏನು ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಇಬ್ಬರಿಗೆ ಸಪ್ರೇಟ್ ಬೆಡ್ ಇದೆ. ಸೇಮ್ ಇನ್ನೆಲ್ಲ ಒಂದೇ ಹೆವಿ ಬಿಸಿಲು ಗೈಸ್ ಈಚೆ ಅಂತೂ. ಒಳಗಡೆ ಎ ಸಿಲೇ ಇರಬೇಕು. ಸೊ ನೆಕ್ಸ್ಟ್ ನಾವಿವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಕಾಶಿಗೆ ಹೋಗ್ತಾ ಇದ್ದೀವಿ. ಸೊ ಏನು ಪ್ಲೇಸ್ ಏನು ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಗೈಸ್, ಮೀರ್ ಘಾಟಲ್ಲಿ ಗಂಗೆ ನದಿ ಒಳಗಡೆ ಇಳಿತಾ ಇದ್ದಾರೆ ಗಂಡ ಹೆಂಡತಿ ಇಬ್ರು. ಏನೇನೋ ಹರ್ಸ್ಕೊಂಡಿರ್ತಾಳೆ ಇಬ್ರು. 2 ಇನ್ನೊಂದು ಹೇಳಂದಲ್ಲ, ದೇವ್ರು ಯಾರ್ಯಾರನ್ನ ಕರ್ಸ್ಕೊತಾರ ಅವ್ರನ್ನೇ. ಅದೇ ಟೈಮ್ಗೆ ಪ್ರಕೃತಿನೂ ಮಳೆರಾಯ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ ಮಳೆ ಗೈಸ್. ನಾವು ನೋಡಿ ಹೆಂಗಿದ್ದೀವಿ. ನಿಶಾ ರೀಲ್ಗೆ ಈಗ ವಿಡಿಯೋ ಮಾಡಿದ್ರು. ನಾವು ಮಳೆ ನೆನೀತಾ ಇದ್ದೀವಿ ಹಿಂಗೆ ಬ್ಯಾಗ್ ಹಿಡ್ಕೊಂಡು 2 ಕಾಲು ಮಧ್ಯ. ಮೀರ್ ಘಾಟ್ ಇದು ಗೈಸ್. ಇಲ್ಲಿ ನಡ್ಕೊಂಡು ಹೋದ್ರೆ ಮೇಲ್ಗಡೆ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಇಲ್ಲಿ ಮೇಲ್ಗಡೆ ಗೈಸ್ ಹಂಗೆ ಬೇರೆ ಹೊಳೆದಲ್ಲಿ ನಮ್ಮ ಅಣ್ಣಂಗೆ ಸಾಕಷ್ಟು ದುಡ್ಡು ಬರಲಿ, ನಾನು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಂಗೆ ಒಳ್ಳೆ ಒಂದು ಅದಕ್ಕೆ ಸಿಗಲಿ, ಭಗವಂತ ಕಾಪಾಡಪ್ಪ. ಇವಾಗ ನಾವು ಗಂಗಾ ನದಿಲಿ ಇದ್ದೀವಿ. ನಮ್ಮ ಅಣ್ಣ ಮತ್ತು ಮಧು ಗಂಗಾ ನದಿಲಿ ಒಂದ್ಸಲ ಮುಳುಗಿ, ಒಂದ್ಸಲ ಅಲ್ಲ 3 ಸಲ ಮುಳುಗಿ ಎದ್ದಿದ್ದಾರೆ. ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಇದರಲ್ಲಿ ಪ್ರಯಾಗ್ರಾಜಲ್ಲಿ ಮುಳುಗಿ ಎದ್ದೋಣ ಅಂತ. ಅದು ದೇವರು ನೋಡಿ ಅದರದ್ದು ಕಾಶಿ ವಿಶ್ವನಾಥ ಅಲ್ಲಲ್ಲ ಅಂತಾರೆ ಏನಂತಾರೆ ಅದು ಇಲ್ಲಿ ಸೇರಬೇಕಿತ್ತು, ಮುಳುಗಬೇಕಿತ್ತು. ಹಂಗಾಗಿ ಇಲ್ಲೇ ಬಂದು ಮುಳುಗಿ ಎದ್ದಿದ್ದೀನಿ. ಇದು ಆ್ಯಕ್ಚುಲಿ ಗಂಗಾ ನದಿಲಿ ಮುಳುಗಿದ್ರೆ ನಮ್ಗೆ ಗೊತ್ತಿಲ್ಲದಂಥ ಏನೇ ಇದ್ರು ಅದೆಲ್ಲ ಹೋಗುತ್ತೆ, ಮತ್ತು ಶುದ್ಧಿ ಆಗುತ್ತೆ, ಮತ್ತು ಮನಸ್ಸು ನಿರಾಳ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಸೊ ಒಂಥರ ಹಂಗೆ ಆಯಿತು. ಅನ್ಎಕ್ಸ್ಪೆಕ್ಟೆಡ್ಲಿ ಆ ದೇವರು ನಡೆಸ್ಕೊಂಡ್ಬಿಟ್ರೆ ಹಂಗೆ. ಫುಲ್ ಬೇಡ್ಕೊಂಡು ಪೀಸ್ಫುಲಿ ಮುಳುಗಿ ಎದ್ದಿದ್ದೀನಿ. ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾವೆಂದು ಕೂಗಿ ಆಡು. ಸೊ ಇವಾಗ ಎಲ್ಲ ಆಯಿತು. ಇವಾಗ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಿದ್ದೀವಿ. ಆದರೆ ಅದರೊಳಗಡೆ ಫೋನು ಏನೂ ಅಲ್ಲೋ ಇಲ್ಲ, ನಮ್ಮ ಪರ್ಸು ಏನೂ ಅಲ್ಲೋ ಇಲ್ಲ. ಸೊ ಅಲ್ಲೆಲ್ಲೋ ಅಂಗಡಿಲಿ ಇಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿಗೆ ಹೋಗೋಣ. ಅದರ ಒಳಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ ಗೈಸ್. ಹೋಗುವಾ? ನಾವು ಸ್ನಾನ ಮಾಡಿದ್ದೀವಿ ಗೈಸ್ ಅದರ ಹೋಟ್ಲಲ್ಲಿ ಅಷ್ಟೇ. ನಾವು ಹೋಟ್ಲಲ್ಲಿ ಸ್ನಾನ ಮಾಡ್ಕೊಬಂದ್ವಿ. ನಮ್ಮ ಮುತ್ತಣ್ಣ ಅವರು ಬೆಂಗಳೂರಲ್ಲೇ ಸ್ನಾನ ಅವನ ಕಡೆ ತಿರ್ಗಿಸ್ಕೊತವ್ರೆ. ಬಂತು ಫೋಕಸ್ ಮಾಡ್ಬಿಟ್ಟವನೆ. ಕಾಣಿಸ್ತಿದ್ದಾರ? ನಮ್ಮ ಮುತ್ತಣ್ಣ ಅವರು ಬೆಂಗಳೂರಲ್ಲೇ ಸ್ನಾನ ಮಾಡ್ಕೊ ಬಂದ್ಬಿಟ್ಟವ್ರೆ. ಸ್ನಾನ ಮಾಡಿಲ್ಲ ಅಂತ ಕಮೆಂಟ್ ಮಾಡ್ಬಿಡಿ ಗೈಸ್. ಸ್ನಾನ ಮಾಡ್ಕೊಂಡೇ ಬಂದವ್ರೆ.
ಇದ್ರೆ ಪಂಚೆ ಹಾಕಿ ಸಿಗುತ್ತಾ ಪಂಚೆ ಪಂಚೆ ಸಿಗುತ್ತಾ ಇಲ್ಲಿ ಹೋಗ್ತಾ ಬೇರೆ ಅಂಗಡಿಯಲ್ಲಿ ಸಿಗುತ್ತಾ ತಗೋಕ್ಕಾಗತ್ತಾ ಇಲ್ಲ ಬೇರೆ ಯಾವುದು ಎಲ್ಲರೂ ನಾವು ನಾಮ ಹಾಕೊಂಡಿದ್ದೀವಿ. ಬಣ್ಣ ನೋಡಿ ತೋರ್ಸೋಣ. ಲಕ್ಷಣವಾಗಿ ಕಾಣಿಸ್ತಿದ್ದೀವಿ. ಮೊದಲಣ್ಣ ಮುತ್ತಣ್ಣ ನಿಮ್ಮ ನಾಮಗಳನ್ನು ತೋರಿಸಿ. ಶಿವನ್ ಭಕ್ತ ಜಾಸ್ತಿ ಬೆಳೆದ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಅಂತೂ ಜಾಸ್ತಿ ಶಿವನ್ ಭಕ್ತ. ಪಂಚೆ ಇರಲಿಲ್ಲ, ಪಂಚೆ ತಗೋತಾ ಇದ್ದಾರೆ. ನಮ್ಮ ಮನೆ ದೇವರಲ್ಲ ಶಿವ. ಇವ್ರು ಅಂದ್ರೆ ನಮ್ದು ಬದನಾಳೆ ಸಿದ್ದೇಶ್ವರ, ನಮ್ಮ ಮದನ ಅವ್ರದ್ದು ಕಾಲಭೈರವೇಶ್ವರ. ಈಗ ನೋಡಿ ನಮ್ಗೆ ಎಷ್ಟು ಚೇಂಜಸ್. ನಾನಿವಾಗ ನಮ್ದು ಅಂತ ಇದ್ದೀನಿ. ಫಸ್ಟ್ ಅಲ್ಲಿದ್ದಾಗ ನಮ್ಮ ತಾಯಿ ಮನೆದು ಕಾಲಭೈರವೇಶ್ವರ ಅಂತಿದ್ದೆ, ನಮ್ಮ ತಂದೆ ಮನೆದು. ಈಗ ನಮ್ಮ ಗಂಡವ್ರ ಮನೆದು ಬದನಾಳು ಸಿದ್ದೇಶ್ವರ. ಆ್ಯಂಡ್ ಕಾಶಿಗೆ ಏಜ್ ಲಿಮಿಟ್ ಏನು ನೋಡಕ್ ಹೋಗ್ಬೇಡಿ, ಖಂಡಿತ. ಎಲ್ಲರೂ ಬನ್ನಿ, ಪವಿತ್ರವಾದ ಸ್ಥಳ. ನನಗೆ ನಿಜವಾಗ್ಲೂ ಆ ಗಂಗೆ ಇದ್ರಲ್ಲಿ ಫೋನ್ ನೀಡ್ತಾ ಇದ್ದೀರಾ? ಒಂಥರ ನಿಜವಾಗ್ಲೂ ಅದನ್ನೇ ಹೇಳೋದಲ್ಲ, ಒಂದೇನೋ ಭಕ್ತಿಯಿಂದ ಮುಳುಗಿದ್ರೆ ಆ ಫೀಲಿಂಗೇ ಬೇರೆ. ನನ್ಗೆ ಮಿಸ್ ಆಗೋಯ್ತು. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ. ನಾನು ಸ್ನಾನ ಮಾಡ್ಬೇಕು ಅಂತಿದ್ದೆ, ಟೈಮ್ ಇರಲಿಲ್ಲ, ಅರ್ಜೆಂಟಲ್ಲಿ ಬಂದಿದ್ದು. ಇಲ್ಲೇ ಬಂದು ಮಾಡಬೇಕು ಅಂತಿದ್ದೇನೋ, ಆಯಿತು, ಹಂಗೆ ಆಯಿತು. ಸೊ ನಾವಿಬ್ರು ಇವತ್ತು ಟ್ವಿನ್ನಿಂಗ್ ಗೈಸ್, ಕಲರ್ ಚೇಂಜು. ಏನು ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ. ನಾವು ಈ ಥರ ಔಟ್ಫಿಟ್ನ ಹಾಕೋಬೇಕು ಯಾವ್ದಾರ ದೇವಸ್ಥಾನಕ್ಕೆ ಹಾಕೋಬೇಕು ಅಂತ ಎಷ್ಟು ಪ್ಲ್ಯಾನ್ ಮಾಡ್ತಾ ಇದ್ವಿ. ಫೈನಲಿ ಕಾಶಿಗೆ ಹಾಕೊಳ್ಳೋ ಟೈಮ್ ಬಂತು. ಹಾಗೆ ಈ ಒಂದು ಫಸ್ಟ್ ವ್ಲಾಗ್ ನಿಶಾ ಮಾಡ್ತಾ ಇರೋದು ನನ್ನ ಕ್ಯಾಮ್ರಾದಲ್ಲಿ ದೇವಸ್ಥಾನದಲ್ಲಿ. ನಿಖಿಲ್ ರವೀಂದ್ರ ಅವರು ಮುಳುಗ್ಬಿಟ್ಟಿದ್ದಾರೆ, ಭಕ್ತಿ ಜಾಸ್ತಿ ಹೋಗ್ಬಿಟ್ಟಿದೆ. ಇಲ್ಲಿ ಇವಾಗ ಮುತ್ತಣ್ಣಂಗೆ ಪಂಚೆ ತಗೋಬೇಕು. ಅಲ್ಲಿ ಆಟೋದವರು ಶಾರ್ಟ್ಸ್ ಅಲ್ಲೋ ಇದೆ ಅಂದ್ರು ಅಲ್ವಾ. ಯೂಶಲಿ ಬಿಡಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಾನು ಅಲ್ಲೇ ಹೇಳ್ದೆ ಮುತ್ತಣ್ಣಂಗೆ ಬಟ್ಟೆ ತಗೋ ಅಂತ. ಬಣ್ಣ ತಗೋಬರ್ಲಿಲ್ಲ. ಇವಾಗ ಇಲ್ಲಿ ಪಂಚೆ ತಗೋತದೆ. ಈ ಸೀರೆನೇ ಸುತ್ಕೊಬಿಡೋಣ ಕೆಳಗಡೆಗೆ, ಮೇಲ್ಗಡೆಗಲ್ಲ. ಈ ಥರ ಚಿಕ್ಕ ಚಿಕ್ಕ ರೋಡಲ್ಲಿ ನುಗ್ಕೊಂಡು ಹೋಗಬೇಕು. ಇವಾಗ ಒಂದು ಟೆಂಪಲ್ಗೆ ಹೋಗಿದ್ದು ಬಂದ್ವಿ, ಇವಾಗ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಡೋರ್ಗಳು, ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳು, ರುದ್ರಾಕ್ಷಿ ಅದು ಇದು ಇರ್ತಾರೆ. ಫುಲ್ಲು ಸ್ನಾನ, ಗಂಗೆಲಾಯ್ತು. ಇವಾಗ ಮಳೆ ಸ್ನಾನ. 1.5 ಅವರ್ ಆಯ್ತು ನಾವು ಹೋಗಿಂದ ಮಳೆ ನಿಂತೇ ಇಲ್ಲ. ದರ್ಶನದಲ್ಲೂ ಮಳೆ, ದರ್ಶನ ಮಾಡ್ಕೊ ಬಂದಲ್ಲೂ ಮಳೆ. ಮುತ್ತಣ್ಣ ಬ್ಯಾಗ್ ತೋರಿಸಿ. ಫೋನ್ ಐತೆ. ಅಯ್ಯೋ ಅಣ್ಣನ ಯಾವ ಬ್ಯಾಗ್ ಹೇಳಿದ್ದು? ಯಾವ್ದೋ ಬಾ. ಇವಾಗ ಇಲ್ಲಿ ಗಂಗಾ ಆರತಿ ಡೌಟ್ ಅಂತ ಹೇಳ್ತಾ ಇದಾರೆ, ನೋಡ್ಬೇಕು. ನಾನು ಅದನ್ನೇ ನೋಡ್ಬೇಕು ಮೇನು. ಮಳೆ ಬರುತ್ತಿದೆ. ನಾವು ಬರುವಾಗ ಮೇಲ್ಗಡೆ ಬಂದ್ವಿ, ಕೆಳಗಡೆ ನೋಡಿ ಎಷ್ಟು ಜನ ಇದ್ದಾರೆ. ಹೋಗ್ಬೇಕು, ಗುಡುಕ್ತಾ ಇದೆ. ನೈಸ್. ಇನ್ನೇನೋ ಗಂಗಾ ಆರತಿ ಸ್ಟಾರ್ಟ್ ಆಗಲಿದೆ. ಬಟ್ ನಮಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕೆ ಅಂದರೆ ಅಲ್ಲಿಂದ ನೋಡಬೇಕಿತ್ತು, ಆಸೆ ಇತ್ತು ನಮಗೆ. ಈ ಸ್ಟಾರ್ಟ್ ಆಗ್ತಿದೆ. ಇದನ್ನ ಅಲ್ಲಿ ನೀರ ಹತ್ರ ಬಿಡಬೇಕು, ಅಲ್ಲಿ ಇಳಿದುಬಿಟ್ಟು, ಆಗ ಚಂದ. ಅದು ಓಕೆ, ಹೆಂಗೋ ದೂರದಿಂದ ಆದರೂ ನೋಡಿ ಕಣ್ಣು ತುಂಬ್ಕೊತಿದ್ದೀವಿ. ದೂರ ಏನಿಲ್ಲ, ಇಲ್ಲೇ ಒಂದು 100 ಮೀಟರ್ಸ್ ಅಷ್ಟೇ. 100 ಇಲ್ಲ, 50 ಮೀಟರ್ಸ್. ಅದೇ ಪಕ್ಕದಲ್ಲಿ ನೋಡಿದಿದ್ರೆ ಇನ್ನೂ ಚೆನ್ನಾಗಿರೋದು. ಜಾಗ ಇದೆ, ಬಟ್ ಹೋಗೋದು ದಾರಿ ಇಲ್ಲ. ನೋಡಿ ಎಷ್ಟು ಬೋಟ್ಗಳೆಲ್ಲ ತುರಿಕೊಂಡು ನಿಂತೈತೆ. ಅಲ್ಲಿ ಎಲ್ಲಿ ತೋರಿಸು. ನೋಡಿ ಗೈಸ್, ರೂಮಿಗೆ ಬಂದ್ವಿ. ಬಂದ ತಕ್ಷಣ ನಮ್ಮ ಅಣ್ಣ ಒಣಗಾಕಿರೋದು ನೋಡಿ, ಒಳ್ಳೆ ಬಟ್ಟೆ ಒಣಗಾಕ್ದಂಗೆ ಒಣಗಾಕೋನೆ.
ಎಲ್ಲ ಫುಲ್ಲು ಚಂಡಿ 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 ನೋಟ್ಗಳು. ಇರೋ ನಿನ್ನ ಕಾಲು ಬತ್ತೈತಿರಿ ಗೈಸ್, ನಾನು ಇವಾಗ ಕಲಿತಿರೋದು ಈ ಕ್ಯಾಮ್ರಾದಲ್ಲಿ. ಡಬಲ್ ಕ್ಲಿಕ್ ಮಾಡ. ಮಾಡಿದ್ರೆ ಈಗ ಸ್ಟ್ರೈಟ್ ಆಯಿತು. ಸೊ ಇವಾಗ ನಮ್ಮ ಅಣ್ಣನ ಫ್ರೆಶ್ ಅಪ್ ಆಯಿತು, ಮದುವೆ ಹೋಗಿದ್ದಾಳೆ. ಫ್ರೆಶ್ ಅಪ್ ಆಗಿ ಇವಾಗ ಊಟಕ್ಕೆ ಹೋಗಬೇಕು. 10 ಗಂಟೆಗೇನೋ ಕ್ಲೋಸ್ ಅಂತ ಹೇಳಿದ್ದಾರೆ. ಊಟ ಮಾಡ್ಕೊಬಂದು ಒಳ್ಳೆ ನಿದ್ದೆ ಮಾಡಿದ್ರೆ ಸಕ್ಕತ್ ನಿದ್ದೆ ಬರುತ್ತೆ. ಬೆಳಗ್ಗೆ ಬೇಗ ಎದ್ದು ಮತ್ತೆ ಟೆಂಪಲ್ ರನ್ ಅಷ್ಟೇ. ನಾಳೆ ನಾಡಿದ್ದೆಲ್ಲ ಫುಲ್ ಟೆಂಪಲ್ ರನ್ಗಳೇ. ಸೊ ಅಷ್ಟೇ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾನೆಕ್ಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನಂಗೊಂಥರ ಈ ಟ್ರಿಪ್ಪಲ್ಲ, ತೀರ್ಥಯಾತ್ರೆ ಅಂತಲೇ ಹೇಳ್ಬೋದು, ಒಂಥರ ಚೆನ್ನಾಗಿದೆ ಅಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.